ಇನ್ನು ಕನ್ಫ್ಯೂಸ್ಡ್ ಇದ್ದಾರೆ ಯಾವ ದೋಸೆ ತವಾ ಯೂಸ್ ಮಾಡ್ಬೇಕಂತ. ಈ ತರ ಸಿಲಿಕಾನ್ ಸ್ಪ್ಯಾಚುಲಾ ಯೂಸ್ ಮಾಡಿ, ಇಲ್ಲಾಂದ್ರೆ ವುಡ್ ಬರುತ್ತೆ ಅದನ್ನ ಯೂಸ್ ಮಾಡಿ. ಈ ತರದ್ ಬರುತ್ತೆ ಅಲ್ವಾ, ಈ ತರದ್ ಯೂಸ್ ಮಾಡಬಹುದು ನೀವು. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಎಲ್ಲರ ಮನೇಲಿ ಯೂಸ್ ಮಾಡೋ ಐಟಮು ದೋಸೆ ತವಾ. ಅದ್ರ ಬಗ್ಗೆ ಡಿಫ್ರೆಂಟ್ ವೆರೈಟಿ ಏನೇನ್ ಬರುತ್ತೆ ದೋಸೆ ತವಾದಲ್ಲಿ, ಯಾವ್ದು ನಿಮ್ಗೆ ಏನ್ ಪರ್ಪಸ್ ಕಂಪ್ಯಾಟಬಲ್ ಇರುತ್ತೆ ಅದನ್ನ ತಿಳ್ಸೋಣ. ತವಾಯಲ್ಲಿ ಏನೇನ್ ವೆರೈಟಿ, ದೋಸೆ ತವಾಯಲ್ಲಿ ಏನೇನ್ ವೆರೈಟಿ ಯೂಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ಆಪ್ಷನ್ಸ್ ತಿಳಿಸ್ತೀನಿ ಬನ್ನಿ. ಫಸ್ಟ್ ಬರೋದು ನಾನ್ ಸ್ಟಿಕ್ ತವಾ. ನಾನ್ ಸ್ಟಿಕ್ ತವಾ ಏನಂದ್ರೆ ಅಲ್ಯೂಮಿನಿಯಂ ತವಾ ಇರುತ್ತೆ, ಅದ್ರ ಮೇಲೆ ನಾನ್ ಸ್ಟಿಕ್ ಕೋಟಿಂಗ್ ಮಾಡಿರ್ತಾರೆ. ಯೂಶಲಿ ಟೆಫ್ಲಾನ್ ಕೋಟಿಂಗ್ ಆಗೋದು ಮೆಜಾರಿಟಿ ತವಾ ನೀವು ಮಾರ್ಕೆಟ್ ಅಲ್ಲಿ ಏನ್ ತಗೊಂತೀರಾ ಅದು ಟೆಫ್ಲಾನ್ ಕೋಟಿಂಗ್ ಇರುತ್ತೆ. ಟೆಫ್ಲಾನ್ ಕೋಟಿಂಗ್ ಅಂದ್ರೆ ಸಿಂಗಲ್ ಕೋಟಿಂಗ್ ಇರುತ್ತೆ. ಗ್ರೆಬ್ಲಾನ್ ಕೋಟಿಂಗ್ ಕೆಲವರು ಕಂಪನೀಸ್ ಮಾಡ್ತಾರೆ. ಅದು ಗ್ರೆಬ್ಲಾನ್ ಕೋಟಿಂಗ್ ಏನಂದ್ರೆ 3 ಲೇಯರ್ ಕೋಟಿಂಗ್ ಇರುತ್ತೆ. 3 ಟೈಮ್ಸ್ ಅದು ನಾನ್ ಸ್ಟಿಕ್ ನ ಕೋಟ್ ಮಾಡಿರ್ತಾರೆ. ಟೆಫ್ಲಾನ್ ಗಿಂತ ಗ್ರೆಬ್ಲಾನ್ ಕೋಟಿಂಗ್ 3 ಲೇಯರ್ ಇರುತ್ತೆ ಅಲ್ವಾ, ಅದು ಬೆಟರ್. ಕ್ಯಾಸ್ಟ್ ಐರನ್ ತವಾ. ಕ್ಯಾಸ್ಟ್ ಐರನ್ ತವಾ ಏನಂದ್ರೆ ಇವಾಗ ತುಂಬಾ ಟ್ರೆಂಡಿಂಗ್ ಪ್ರಾಡಕ್ಟ್. ಜನ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗ್ತಾರೆ. ಹೆಲ್ತ್ ಕಾನ್ಶಿಯಸ್ ಜನಗೆ ಇದು ತುಂಬಾ ಒಳ್ಳೆ ಪ್ರಾಡಕ್ಟ್. ಸ್ವಲ್ಪ ಟೈಮ್ ತಗೊಳುತ್ತೆ ದೋಸೆ ಎಲ್ಲ ಮಾಡಕ್ಕೆ, ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಸ್ಟ್ ಐರನ್ ತವಾ ಏನಂದ್ರೆ ಐರನ್ ಇರುತ್ತೆ, ನಾರ್ಮಲ್ ಐರನ್, ಅದನ್ನ ಮೆಲ್ಟ್ ಮಾಡಿ ಒಂದ್ ಮೋಲ್ಡಿಗೆ ಪೋರ್ ಮಾಡ್ತಾರೆ. ಪೋರ್ ಮಾಡಿ ಇದು ರೆಡಿ ಆಗೋದು. ತುಂಬಾ ಒಳ್ಳೆ ಪ್ರಾಡಕ್ಟ್. ನೆಕ್ಸ್ಟ್ ಬರೋದು ಹಾರ್ಡ್ ಅನೋಡೈಸ್ಡ್ ತವಾ. ಹಾರ್ಡ್ ಅನೋಡೈಸ್ಡ್ ಮತ್ತೆ ನಾನ್ ಸ್ಟಿಕ್ ಆಲ್ಮೋಸ್ಟ್ ಸೇಮು. ಏನ್ ಅಡ್ವಾಂಟೇಜ್ ಇದರದಂದ್ರೆ ಇದರಲ್ಲಿ ಒಂದು ಕೋಟಿಂಗ್ ಮಾಡಿರ್ತಾರೆ ಹೀಟ್ ಪ್ರೊಡ್ಯೂಸ್ ಮಾಡಿ ಅದನ್ನ ಕೋಟಿಂಗ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ನಾನ್ ಸ್ಟಿಕ್ ಅಲ್ಲಿ ಸ್ಕ್ರಾಚಸ್ ಬಂದ್ಬಿಡುತ್ತೆ. ಆ ಡಿಸ್ಅಡ್ವಾಂಟೇಜ್ ನ ಇದು ಕವರ್ ಮಾಡುತ್ತೆ. ಹಾರ್ಡ್ ಅನೋಡೈಸ್ಡ್ ತವಾ ಅಂತಾರೆ ಇದನ್ನ. ನೆಕ್ಸ್ಟ್ ನಾವು ನೋಡೋದು ಕ್ಯಾಸ್ಟ್ ಅಲ್ಯೂಮಿನಿಯಂ ತವಾ. ಅಲ್ಯೂಮಿನಿಯಂ ರೆಗ್ಯುಲರ್ ಅಲ್ಯೂಮಿನಿಯಂ ಇರುತ್ತೆ, ಅದನ್ನ ಸೇಮ್ ಕ್ಯಾಸ್ಟ್ ಐರನ್ ಹೆಂಗ್ ರೆಡಿ ಆಗುತ್ತೆ ಅದೇ ತರ ಇದು ಪೋರ್ ಮಾಡಿ ರೆಡಿ ಆಗೋದು. ಇದು ತುಂಬಾ ಒಳ್ಳೆ ಪ್ರಾಡಕ್ಟ್. ನೆಕ್ಸ್ಟ್ ನಾವು ನೋಡೋದು ಕಬ್ಣದ ತವಾ. ರೆಗ್ಯುಲರ್ ಚಪಾತಿಗೆಲ್ಲ ಯೂಸ್ ಮಾಡ್ತಾರಲ್ವಾ, ಅದು ಕಬ್ಣದ ತವಾ. ಕಬ್ಣದ ಶೀಟ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ ರೆಡಿ ಆಗೋದು ಇದು. ಇವಾಗ ನೆಕ್ಸ್ಟ್ ಸ್ಟೆಪ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದೊಂದಾಗಿ ನಿಮ್ಗೆ ದೋಸೆ ಬ್ಯಾಟರು ಪೋರ್ ಮಾಡ್ಬಿಟ್ಟು ದೋಸೆ ಹಾಕ್ಬಿಟ್ಟು ನೋಡೋಣ. ನಾನ್ ಸ್ಟಿಕ್ ತವಾ ಮೇಲೆ ಇದು ನಮ್ಮ ಮನೇಲಿ ಯೂಸ್ ಮಾಡ್ತಾ ಇರೋದು ನಾನ್ ಸ್ಟಿಕ್ ತವಾನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ನನಗೆ ಅಷ್ಟು ದೋಸೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅದಕ್ಕೆ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ನಾನ್ ಸ್ಟಿಕ್ಗೆ ಯೂಶಲಿ ಈ ತರದ್ದು ಕರಂಡಿ ಯೂಸ್ ಮಾಡಕ್ ಹೋಗ್ಬೇಡಿ. ಈ ತರ ಸ್ಟೀಲ್ದು ಕರಂಡಿ ಯೂಸ್ ಮಾಡಿದ್ರೆ ಎಲ್ಲ ಸ್ಕ್ರಾಚಸ್ ಆಗುತ್ತೆ. ಇದು ಅಡ್ವೈಸಬಲ್ ಇಲ್ಲ. ಸ್ಟ್ರಿಕ್ಟ್ಲಿ ನೋ ಟು ದಿಸ್. ಈ ತರ ಸಿಲಿಕಾನ್ ಸ್ಪ್ಯಾಚುಲಾ ಯೂಸ್ ಮಾಡಿ, ಇಲ್ಲ ಅಂದ್ರೆ ವುಡ್ ಬರುತ್ತೆ ಅದನ್ನ ಯೂಸ್ ಮಾಡಿ. ತೋರಿಸ್ತೀನಿ ನಿಮ್ಗೆ. ಈ ತರದ್ ಬರುತ್ತೆ ಅಲ್ವಾ, ಈ ತರದ್ ಯೂಸ್ ಮಾಡ್ಬೋದು ನೀವು. ಇದು ನೋ ಡೌಟ್ ಹೌಸ್ ವೈಫ್ಸ್ ಎಲ್ಲ ಇರ್ತಾರಲ್ವಾ, ಬೆಳಗ್ಗೆ ತುಂಬಾ ಕೆಲಸ ಇರುತ್ತೆ, ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸ್ಬೇಕು, ಅವರು ವರ್ಕಿಂಗ್ ವುಮೆನ್ ಇದ್ರೆ ನಾನ್ ಸ್ಟಿಕ್ ತವಾ ಅವ್ರಿಗೆ ಅಡ್ವೈಸಬಲ್. ಏನಕ್ಕಂದ್ರೆ ತುಂಬಾ ಕಮ್ಮಿ ಟೈಮಲ್ಲಿ ನಿಮ್ಗೆ ಎಲ್ಲ ರೆಡಿ ಆಗ್ಬಿಡುತ್ತೆ. ಅದಕ್ಕೆ ನಿಮ್ಗೆ ವಾಷಿಂಗ್ ಎಲ್ಲ ಈಸಿ ಇರುತ್ತೆ, ತುಂಬಾ ಕನ್ವೀನಿಯಂಟ್ ಇರುತ್ತೆ ಇದು. ಕ್ಯಾಸ್ಟ್ ಐರನ್ ತವಾನ ಆಕ್ಚುಲ್ ಆಗಿ ಹೆಂಗ್ ಯೂಸ್ ಮಾಡ್ಬೇಕಂತ ನಾನು ತಿಳಿಸ್ತೀನಿ ನೋಡಿ ನಿಮ್ಗೆ. ಫಸ್ಟ್ ಬಿಸಿ ಮಾಡಿ, ಸ್ವಲ್ಪ ಬಿಸಿ ಆಗಿದ ತಕ್ಷಣ ಅದ್ರ ಮೇಲೆ ನೀರ್ ಪೋರ್ ಮಾಡಿ. ಹಿಂಗೆ ಹೋಟ್ಲೆಲ್ಲ ನೀವು ನೋಡಿರ್ಬೋದು ಈ ತರ ಆಗುತ್ತೆ ಅಂತ. ಆಮೇಲೆ ಬ್ಯಾಟರ್ನ ಪೋರ್ ಮಾಡಿ. ಬ್ಯಾಟರ್ ಪೋರ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಸೆಟಲ್ ಆದಾದ್ಮೇಲೆ ಸ್ವಲ್ಪ ತುಪ್ಪ ಇಲ್ಲಾಂದ್ರೆ ಎಣ್ಣೆ, ನಿಮ್ ಪ್ರಿಫರೆನ್ಸ್, ಅದು ಪೋರ್ ಮಾಡಿ. ಇಲ್ಲ ಬಿಸಿ ಇರುವಾಗ ಮುಟ್ಟಕ್ಕೆಲ್ಲ ಹೋಗ್ಬೇಡಿ, ಏನಕ್ಕಂದ್ರೆ ಹ್ಯಾಂಡಲ್ ಎಲ್ಲ ಬಿಸಿ ಆಗ್ಬಿಡುತ್ತೆ. ಸ್ವಲ್ಪ ಭಾರನೂ ಇರುತ್ತೆ ತವಾ, ಏನು ಮುಟ್ಟಕ್ ಹೋಗ್ಬೇಡಿ. ಅಕಸ್ಮಾತ್ ನೀವು ಏನಾದ್ರೂ ಸೈಡಿಗೆ ಹಾಕ್ಬೇಕಂದ್ರೆ ಇಲ್ಲ ತೆಗಿಬೇಕಂದ್ರೆ ತವಾನ ಬಟ್ಟೆ ಇಲ್ಲಾಂದ್ರೆ ಸಿಲಿಕಾನ್ ಗ್ಲೌಸ್ ಅದೆಲ್ಲ ಬರುತ್ತೆ, ಅದನ್ನ ಯೂಸ್ ಮಾಡಿ. ಒಂದ್ಸಲಿ ದೋಸೆ ಎಲ್ಲ ಮಾಡಾದ್ಮೇಲೆ ಕ್ಯಾಸ್ಟ್ ಐರನ್ ತವಾನ ಹೆಂಗ್ ವಾಶ್ ಮಾಡೋದಂದ್ರೆ ಈ ತರ ಬಟ್ಟೆಯಿಂದ ಇಟ್ಕೊಳ್ಳಿ, ಇಲ್ಲಾಂದ್ರೆ ಬಿಸಿ ಇರುತ್ತೆ, ಹ್ಯಾಂಡಲ್ ಬಿಸಿ ಇರುತ್ತೆ, ಹುಷಾರಾಗಿ. ಹಂಗೆ ನೀರಿಗೆ ಹಾಕ್ಬೋದು.
ನೀರಿಗೆ ಹಾಕಾದ್ಮೇಲೆ ಬಿಟ್ಬಿಡಿ ಸ್ವಲ್ಪ ಹೊತ್ತು ಸಿಂಕಲ್ಲೇ, ಸ್ವಲ್ಪ ತಣ್ಣಕ್ಕಾಗ್ಲಿ. ಒಂದ್ಸಲಿ ವಾಶ್ ಆದ್ಮೇಲೆ ಅದನ್ನ ಬಟ್ಟೆಯಿಂದ ಕ್ಲೀನ್ ಮಾಡ್ಬಿಡಿ. ಹಂಗೆ ಬಟ್ಟೆಯಿಂದ ಕ್ಲೀನ್ ಮಾಡಿ, ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಕಡೆಯಿಂದ, ಹ್ಯಾಂಡಲ್ ಎಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಎಲ್ಲ ರಸ್ಟ್ ಹಿಡಿಯಲ್ಲ, ಆಮೇಲೆ ಹ್ಯಾಂಡಲ್ ಎಲ್ಲ ರಸ್ಟ್ ಹಿಡಿಯೋದು ಸ್ಟಾರ್ಟ್ ಆಗುತ್ತೆ, ಹಿಂದೆ ಮುಂದೆ ಎಲ್ಲ. ಒಂದ್ಸಲ ಚೆನ್ನಾಗಿ ಕ್ಲೀನ್ ಆದ್ಮೇಲೆ ಆಯಿಲ್ ಹಾಕ್ಬೋದು, ಆಯಿಲ್ ಸಜೆಸ್ಟ್ ಮಾಡೋದು, ಇಲ್ಲಾಂದ್ರೆ ತುಪ್ಪನೂ ಹಾಕ್ಬೋದು ನೀವು. ಆ ಲೇಯರ್ನ ಸ್ಪ್ರೆಡ್ ಆಗ್ಲಿ ಚೆನ್ನಾಗಿ. ಇವಾಗ ಇದು ಫುಲ್ ರಸ್ಟ್ ಪ್ರೂಫ್ ಆಗ್ಬಿಟ್ಟಿದೆ. ನೀವು ಇದನ್ನ ನೆಕ್ಸ್ಟ್ ಡೇನು ಯೂಸ್ ಮಾಡ್ಬೋದು, 1 ತಿಂಗಳು ಬಿಟ್ಟು ಯೂಸ್ ಮಾಡ್ಬೋದು, ಏನೂ ಆಗಲ್ಲ ಇದಕ್ಕೆ ಪ್ರಾಬ್ಲಮ್. ನೆಕ್ಸ್ಟ್ ನಾವು ಯೂಸ್ ಮಾಡೋದು ಹಾರ್ಡ್ ಎನೋಡೈಸ್ ತವ. ನೆಕ್ಸ್ಟ್ ಕ್ಯಾಸ್ಟಿಂಗ್ ಅಲ್ಯೂಮಿನಿಯಂ ತವ ನಾವು ನೋಡ್ತಾ ಇರೋದು. ಇದನ್ನ ನಾವು ಸ್ಟೀಲ್ ಯೂಸ್ ಮಾಡಬಹುದು. ಇದರಲ್ಲೂ ಪರವಾಗಿಲ್ಲ, ಚೆನ್ನಾಗೇ ಬಂದಿದೆ ದೋಸೆ. ಸ್ವಲ್ಪ ಸ್ಟಿಕ್ ಆಗುತ್ತೆ, ಆದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಒಂದೊಂದು ತವಾಯಲ್ಲಿ ದೋಸೆ ಎಲ್ಲ ಹಾಕ್ಬಿಟ್ಟು ನೋಡಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ. ಇದು ನಾನು ದೋಸೆ ಮಾಡಿರೋದು ನಾನ್ ಸ್ಟಿಕ್ ತವ. ನಾನ್ ಸ್ಟಿಕ್ ತವಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ, ಆಯಿಲ್ ಕನ್ಸಂಪ್ಷನ್ ಕಮ್ಮಿ ಇತ್ತು, ಒಟ್ನಲ್ಲಿ ದೋಸೆದು ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನು ಯೂಸ್ ಮಾಡಿರೋದು ಇದು ಕ್ಯಾಸ್ಟ್ ಐರನ್ ತವ. ಕ್ಯಾಸ್ಟ್ ಐರನ್ ತವಾಯಲ್ಲಿ ಏನಿತ್ತು ಅಂದ್ರೆ ಸ್ವಲ್ಪ ಇದು ಭಾರ ಇರುತ್ತೆ, ತವಾ ತುಂಬಾ ಭಾರ ಇರುತ್ತೆ, ಒಂದು 2 kg ಹತ್ರ ಇರ್ಬೋದು. ಅದರಿಂದ ಏನಾಗ್ತಿತ್ತು ಅಂದ್ರೆ ಒಂದ್ಸಲಿ ಸ್ಟವ್ ಮೇಲೆ ಇಕ್ಕಿದ್ರೆ ಫುಲ್ ಬಿಸಿ ಆಗ್ತಿತ್ತು. ಇದು ಇಡೀ ಎಲ್ಲ ಇಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬಾ ಬಿಸಿ ಆಗ್ಬಿಡುತ್ತೆ. ನೀವು ಎಕ್ಸ್ಟ್ರಾ ಬಟ್ಟೆ ಏನಾದ್ರು ಯೂಸ್ ಮಾಡ್ಬೇಕು ಇಟ್ಕೋಬೇಕಂದ್ರೆ. ದೋಸೆ ಓವರ್ ಆಲ್ ಚೆನ್ನಾಗೇ ಇತ್ತು, ಸ್ವಲ್ಪ ಆಯಿಲ್ ಕನ್ಸಂಪ್ಷನ್ ಇದ್ರಲ್ಲಿ ಜಾಸ್ತಿ ಇತ್ತು, ಆದ್ರೆ ಥಿಕ್ ಆಗಿ ನಿಮಗೆ ದೋಸೆ ಬೇಕಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಹಾರ್ಡ್ ಎನೋಡೈಸ್ ತವ. ಓವರ್ ಆಲ್ ನಾನ್ ಸ್ಟಿಕ್ ತರನೇ ಇತ್ತು ಎಕ್ಸ್ಪೀರಿಯನ್ಸ್, ಆದ್ರೆ ಅಷ್ಟೊಂದು ಟೆಕ್ಸ್ಚರ್, ದೋಸೆದು ಟೆಕ್ಸ್ಚರ್ ಅಷ್ಟು ಚೆನ್ನಾಗಿ ಬಂದಿಲ್ಲ ನೋಡಿ. ಕಲರ್ ಎಲ್ಲ ಅಷ್ಟು ಬಂದಿಲ್ಲ ಚೆನ್ನಾಗಿ. ಆಯಿಲ್ ಕನ್ಸಂಪ್ಷನ್ ಸ್ವಲ್ಪ ನಾನ್ ಸ್ಟಿಕ್ ಗಿಂತ ಜಾಸ್ತಿ ಇತ್ತು ಇದರಲ್ಲಿ, ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಓವರ್ ದಿಸ್ ನಾನ್ ಸ್ಟಿಕ್ ತವಾ ವುಡ್ ಬಿ ಬೆಟರ್. ಇದು ಅಲ್ಯೂಮಿನಿಯಂ ತವಾ ಯೂಸ್ ಮಾಡಿದ್ರು ನಾವು. ಈ ಅಲ್ಯೂಮಿನಿಯಂ ತವಾ ಎಲ್ಲ ಅಷ್ಟು ಚೆನ್ನಾಗಿ ದೋಸೆ ನೋಡಿ, ಕಲರ್ ಎಲ್ಲ ಸ್ವಲ್ಪ ವೈಟ್ ಆಗಿದೆ, ಮತ್ತೆ ಸೈಡ್ ಅಲ್ಲೆಲ್ಲ ಸ್ವಲ್ಪ ಆಯಿಲ್ ಮಾರ್ಕ್ಸ್ ಎಲ್ಲ ಬಂದ್ಬಿಟ್ಟಿದೆ. ಅದು ಪರ್ಮನೆಂಟ್ಲಿ ಹಂಗೆ ಇರುತ್ತೆ ನನ್ನ ಪ್ರಕಾರ. ಫಸ್ಟ್ ಟೈಮ್ ಯೂಸ್ ಮಾಡಿದೆ ತವಾ, ಅದಕ್ಕೆ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಇದ್ರ ಬಗ್ಗೆ. ಇದು ಕಬ್ಬಿಣದ ತವಾಯಲ್ಲೂ ಸ್ವಲ್ಪ ಆಯಿಲ್ ಜಾಸ್ತಿ ಇತ್ತು ಕನ್ಸಂಪ್ಷನ್, ಮತ್ತೆ ಸ್ವಲ್ಪ ತೆಗಿಯಕ್ಕೆ ಕಷ್ಟ ಆಗ್ತಿತ್ತು. ಓವರ್ ಆಲ್ ಎಲ್ಲಾದ್ರಲ್ಲೂ ನೀವು ಮಾಡ್ಬೋದು ದೋಸೆ, ಇಲ್ಲ ಅಂತ ಇಲ್ಲ. ಆದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ನ ಪ್ರಕಾರ ನನಗೆ ಯಾರಾದ್ರೂ ಕೇಳಿದ್ರೆ ನಾನ್ ಸಜೆಸ್ಟ್ ಮಾಡೋದು ನಾನ್ ಸ್ಟಿಕ್ ತವಾ. ಆದ್ರೆ ಏನಾಗುತ್ತೆ ಅಂದ್ರೆ ನಾನು ಜನಕ್ಕೆ ನಾನ್ ಸ್ಟಿಕ್ ತವಾ ಯೂಸ್ ಮಾಡಿ ಅಂತ ಹೇಳಿದ ತಕ್ಷಣ ಅವ್ರು ನನಗೆ ಕ್ವಶನ್ ಮಾಡ್ತಾರೆ, ಏನಕ್ಕೆ ಸರ್ ಇವಾಗ ಎಲ್ಲರೂ ಹೇಳ್ತವ್ರೆ ನಾನ್ ಸ್ಟಿಕ್ ತವಾ ಎಲ್ಲ ಯೂಸ್ ಮಾಡಬಾರ್ದು ಅಂತ. ದೇರ್ ಇಸ್ ಎ ಕರೆಕ್ಟ್ ವೇ. ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಏನು ಹಾರ್ಮ್ ಇರಲ್ಲ. ಏನಂದ್ರೆ ನಾವು ನೋಡ್ತೀವಿ ಎಲ್ಲರ ಮನೇಲಿ ಈ ತರ ಸ್ಟೀಲ್ ಕುರ್ಪಿ ಇರುತ್ತೆ, ಅದು ಯೂಶಲಿ ನಾನ್ ಸ್ಟಿಕ್ ತವಾಗ ಜನ ಹಿಂಗೆ ದೋಸೆ ತೆಗಿಯಕ್ಕೆ ಯೂಸ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಹಿಂಗೆ ಸ್ಕ್ರಾಚ್ ಮಾಡ್ತಾರೆ ಅಲ್ವಾ, ಅವಾಗ ಕೋಟಿಂಗು ಬಂದ್ಬಿಡುತ್ತೆ ಅದ್ರ ಜೊತೆ. ಅದೇ ಹಾರ್ಮ್ಫುಲ್. ಕೋಟಿಂಗ್ ಇಸ್ ಹಾರ್ಮ್ಫುಲ್, ನಾನ್ ಸ್ಟಿಕ್ ತವಾ ಹಾರ್ಮ್ಫುಲ್ ಇಲ್ಲ. ಅದು ಕೋಟಿಂಗ್ ನೀವು ಏನ್ ದೋಸೆ ಜೊತೆ ಬರುತ್ತೆ ಅಲ್ವಾ, ಅದು ಹಾರ್ಮ್ಫುಲ್. ಅದಕ್ಕೆ ಈ ತರ ಸ್ಟೀಲ್ ಕುರ್ಪಿ ಬದಲಿ ನೀವು ಈ ತರ ವುಡ್ದು ಸ್ಪ್ಯಾಚುಲಾ ಏನಾದ್ರು ಇದ್ರೆ ಅದನ್ನ ಯೂಸ್ ಮಾಡಿ. ಈ ತರದ್ದು ಇಲ್ಲ ಅಂದ್ರೆ ಈ ತರ ಸಿಲಿಕಾನ್ ಸ್ಪ್ಯಾಚುಲಾ ಬರುತ್ತೆ ಮಾರ್ಕೆಟ್ ಅಲ್ಲಿ, ಅದನ್ನ ಯೂಸ್ ಮಾಡಿ. ಇದು ತುಂಬಾ ಕನ್ವೀನಿಯಂಟ್ ಆಗುತ್ತೆ ನಿಮ್ಗೆ. ಕ್ಯಾಸ್ಟ್ ಐರನ್ ಮತ್ತೆ ಬೇರೆ ತವಾಸ್ ಇಲ್ಲ, ನೀವು ಈ ತರ ಸ್ಟೀಲ್ ಕುರ್ಪಿ ಯೂಸ್ ಮಾಡಿ ಏನೂ ತೊಂದರೆ ಇಲ್ಲ. ಓವರ್ ಆಲ್ ನನ್ನ ಪ್ರಕಾರ ನಾನು ಹೇಳೋದಲ್ವಾ, ಟು ರ್ಯಾಂಕ್ ಮಾಡ್ಬೇಕಂದ್ರೆ ನನ್ಗೆ ಫಸ್ಟ್ ಪ್ರಿಫರೆನ್ಸು ನಾನ್ ಸ್ಟಿಕ್ ತವಾ ಅನ್ಸ್ತು. ಏನಕ್ಕಂದ್ರೆ ತುಂಬಾ ಕನ್ವೀನಿಯಂಟ್ ಆಗಿತ್ತು ಮಾಡೋದು,
ಮತ್ತೆ ಕ್ಲೀನಿಂಗು ಈಸಿ ಇತ್ತು, ಆಯಿಲ್ ಕನ್ಸಂಪ್ಷನ್ ಕಮ್ಮಿ ಇತ್ತು. ಹೆಲ್ತ್ ಕಾನ್ಶಿಯಸ್ ಜನ ಯಾರಿಗಾದ್ರೂ ಕೊಲೆಸ್ಟ್ರಾಲ್ ಏನಾದ್ರು ಇದ್ರೆ, ಅವ್ರು ಆಯಿಲ್ ಎಲ್ಲ ಕಮ್ಮಿ ತಿನ್ಬೇಕಂದ್ರೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರೆ ಅವ್ರಿಗೆ ನಾನ್ ಸ್ಟಿಕ್ ತವ ಬೆಟರ್ ಇರುತ್ತೆ. ಇಫ್ ಯೂಸ್ಡ್ ಕರೆಕ್ಟ್ಲಿ, ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ತವ, ಏನ್ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಕ್ಯಾಸ್ಟ್ ಐರನ್ ತವ ಐರನ್ ಡೆಫಿಷಿಯನ್ಸಿ ಏನಾದ್ರು ಇದ್ರೆ ಅವರೆಲ್ಲ ಯೂಸ್ ಮಾಡ್ಬೋದು. ಸ್ವಲ್ಪ ಹೆವಿ ಇರುತ್ತೆ ಡೆಫಿನೆಟ್ಲಿ, ಆದ್ರೆ ನಿಮ್ಗೆ ಓವರ್ ದ ಟೈಮ್ ನೀವು ಯೂಸ್ ಮಾಡಿ ರೂಢಿ ಆಗ್ಬಿಡುತ್ತೆ. ಆಮೇಲೆ ನಿಮ್ಗೆ ದೋಸೆ ಎಲ್ಲಾನು ಒಂದ್ಸಲಿಗೆ ಕರೆಕ್ಟ್ ಆಗಿ ಬರಲ್ಲ ಯಾವ್ದ್ರಲ್ಲೂ. ನೀವು ಅವಾಗ ಯೂಸ್ ಮಾಡ್ತಾ ಇದ್ರೆ ನನ್ನ ಪ್ರಕಾರ ಎಲ್ಲಾದ್ರಲ್ಲೂ ಚೆನ್ನಾಗಿ ದೋಸೆ ಬರೋದು ಸ್ಟಾರ್ಟ್ ಆಗುತ್ತೆ ಅಂತ. ಟು ರ್ಯಾಂಕ್ ದೆಮ್, ಫಸ್ಟ್ ನಂಬರ್ 1 ನಾನು ಇದನ್ನ ಹಾಕ್ತೀನಿ, ನಾನ್ ಸ್ಟಿಕ್ ಅನ್ನ. ಸೆಕೆಂಡು ಕ್ಯಾಸ್ಟ್ ಐರನ್. ಥರ್ಡ್ ನಾನು ರ್ಯಾಂಕ್ ಮಾಡ್ಬೇಕಂದ್ರೆ ರೆಗ್ಯುಲರ್ ಕಬ್ಣದ ತವ. ಆಮೇಲೆ ನಾನು ಸಜೆಸ್ಟ್ ಮಾಡೋದು ಹಾರ್ಡ್ ಅನೋಡೈಸ್ಡ್, ಲಾಸ್ಟ್ ಅಲ್ಲಿ ಅಲ್ಯೂಮಿನಿಯಂ ತವ. ನಾನು ಫಸ್ಟ್ ಟೈಮ್ ಕ್ಯಾಸ್ಟ್ ಐರನ್ ತವ ಯೂಸ್ ಮಾಡುವಾಗ ಸರಿಗ್ ದೋಸೆ ಬರ್ಲಿಲ್ಲ. ಆದ್ರೆ ನಾನು ಆಮೇಲೆ ಚೆಕ್ ಮಾಡಿದೆ ಏನಕ್ಕೆ ಅದ್ರಲ್ಲಿ ಸರಿಗ್ ಬರ್ತಾ ಇಲ್ಲ. ಸ್ವಲ್ಪ ಜನ ಹತ್ರ ಕೇಳಿದೆ, ನನಗೆ ರಿವ್ಯೂಸ್ ಸಿಕ್ತು ಕ್ಯಾಸ್ಟ್ ಐರನ್ ಬಗ್ಗೆ. ಏನಂದ್ರೆ ಕ್ಯಾಸ್ಟ್ ಐರನ್ ತವಲ್ಲಿ ಫಸ್ಟ್ ಟೈಮ್ ನಿಮ್ಗೆ ಸರಿಗ್ ದೋಸೆ ಬರೋದೇ ಇಲ್ಲ. ಫಸ್ಟ್ ಟೈಮ್ ನೀವ್ ಏನ್ ಮಾಡಿದ್ರು ಸರಿಗ್ ಬರಲ್ಲ, ನಿಮ್ಗೆ ಬೇಜಾರಾಗುತ್ತೆ, ಏನಪ್ಪ ಏನ್ ದೋಸೆ ತವ ಅಂತ. ಆದ್ರೆ ನೀವು ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ಲಿ ಯೂಸ್ ಮಾಡ್ತಾ ಇದ್ರೆ ಏನ್ ಕ್ರಿಸ್ಪಿಯಾಗಿ ಸೂಪರ್ ಆಗಿ ದೋಸೆ ಬರುತ್ತೆ ಅಂತ ನನಗೆ ರಿವ್ಯೂಸ್ ಬಂತು. ಅದಕ್ಕೆ ನಾನು ಟ್ರೈ ಮಾಡಿದೆ. ಪರ್ಸನಲಿ ಟ್ರೈ ಮಾಡುವಾಗ ಫಸ್ಟ್ ನಾನು ಮಾಡಿದೆ ಅಲ್ವಾ, ಅದು ತುಂಬಾನೇ ಹಾಳಾಯ್ತು. ಸೆಕೆಂಡು ಹಂಗೆ ಇತ್ತು. 3ನೇ 4ನೇ ಹಾಕಿದೆ ಅಲ್ವಾ, ಅವಾಗ ಚೆನ್ನಾಗಿ ದೋಸೆ ಬಂತು. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು, ನೋಡಿ 2 ತವ ಇವಾಗ ನೀವು ಚೂಸ್ ಮಾಡ್ಬೋದು. ನನ್ನ ಪ್ರಕಾರ 2 ತವ. 1 ನಾನ್ ಸ್ಟಿಕ್ ತವ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ತುಂಬಾ ಕನ್ವೀನಿಯಂಟ್ ಆಗಿರುತ್ತೆ, ಕ್ಲೀನಿಂಗ್ ಎಲ್ಲ ಈಸಿ ಇರುತ್ತೆ. ನಿಮ್ಗೆ ಬೇಗ ಕೆಲಸ ಮುಗಿಸ್ಬೇಕಂದ್ರೆ ನಾನ್ ಸ್ಟಿಕ್ ತವ, ಆದ್ರೆ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು ಅದನ್ನ. ಸಿಲಿಕಾನ್ ಸ್ಪ್ಯಾಚುಲಾ ಯೂಸ್ ಮಾಡಿ, ಇಲ್ಲಾಂದ್ರೆ ವುಡನ್ ಸ್ಟಿಕ್ ಯೂಸ್ ಮಾಡಿ. ಈ ಕಡೆ ಬರೋದು ಕ್ಯಾಸ್ಟ್ ಐರನ್ ತವ. ಕ್ಯಾಸ್ಟ್ ಐರನ್ ತವ ಸ್ವಲ್ಪ ಹೆವಿ ಇರುತ್ತೆ, ಭಾರ ಇರುತ್ತೆ ಅದರಲ್ಲಿ. ಆಮೇಲೆ ಬಿಸಿ ಆಗಕ್ಕೆ ಟೈಮ್ ತಗೊಳುತ್ತೆ. ಆದ್ರೆ ಒಂದ್ಸಲಿ ಸೆಟ್ ಆದ್ಮೇಲೆ ಅದು ಏನ್ ಸೂಪರ್ ಆಗಿ ದೋಸೆ ಬರುತ್ತೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಿಮ್ ಚಾಯ್ಸು. ಟೈಮ್ ಇದ್ರೆ ನೀವು ಆರಾಮಾಗಿ ಕ್ಯಾಸ್ಟ್ ಐರನ್ ಅಲ್ಲಿ, ದೊಡ್ಡ ಫ್ಯಾಮಿಲಿ ಇದ್ರೆ ಕ್ಯಾಸ್ಟ್ ಐರನ್ ಅಲ್ಲಿ ಕ್ರಿಸ್ಪಿ ದೋಸೆ, ಮಸಾಲೆ ದೋಸೆ ಏನ್ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಅದೇ ನಿಮ್ಗೆ ಬೇಗ ಕೆಲಸ ಮುಗಿಸ್ಬೇಕಂದ್ರೆ ಐ ವುಡ್ ಸಜೆಸ್ಟ್ ನಾನ್ ಸ್ಟಿಕ್ ತವ. ದಟ್ ಈಸ್ ಅಪ್ ಟು ಯು. ಬಿಫೋರ್ ವಿ ಎಂಡ್ ದ ವಿಡಿಯೋ, ನಾನು ಹೇಳ್ತೀನಿ, ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ದೋಸೆ ಎಲ್ಲ ಮಾಡೋದಕ್ಕೆ. ನಾನು ಯಾವತ್ತು ಕಿಚನ್ ಅಲ್ಲಿ ಅಷ್ಟೊಂದು ಹೋಗಲ್ಲ. ಆದ್ರೆ ನಿಮ್ಗೋಸ್ಕರ ನಾನು ಇದೆಲ್ಲ ಟ್ರೈ ಮಾಡಿರೋದು. ನನ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಅದರಿಂದ ನಾನು ಕಂಪ್ಲೀಟ್ ಆಗಿ ನನ್ನ ರ್ಯಾಂಕಿಂಗ್ ಹೇಳ್ತಾ ಇದ್ದೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಬೇರೆ ರ್ಯಾಂಕ್ ಇರ್ಬೋದು ತವಾಸ್ದು. ನೀವು ಒಂದ್ಸಲಿ ಯೂಸ್ ಮಾಡಿ ಟ್ರೈ ಮಾಡಿ, ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ ನಿಮ್ಮ ಮನೇಲಿ ಯಾವ ತವ ಇದೆ. ಹಂಗೆ ಜನಗೂ ಗೊತ್ತಾಗುತ್ತೆ ಕಮೆಂಟ್ಸ್ ನೋಡಿದ್ರೆ. ಇದೇ ತರ ನಿಮ್ಗೆ ಕಂಟೆಂಟ್ ಬೇಕಂದ್ರೆ ನಮ್ಮನ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.